ಈಗ ನಮಗೆ ಒಂದು ಸಲಹೆಯವರೊಂದು ನಮಗೆ ಒಂದು ಕರೆ ಮಾಡಿ ಫೋನ್ ಮುಖಾಂತರ ನಮಗೆ ಫೋನ್ ಮಾಡಿ ಹೀಗೆ ನದಿ ಪಕ್ಕದಲ್ಲಿ ಆಧಾರ್ ಕಾರ್ಡ್ ರಾಶಿ ಬರ್ತಾ ಉಂಟಂತ ನಮಗೆ ಒಂದು ಮಾಹಿತಿ ಕೊಟ್ಟ ಕೂಡಲೇ ನಾನು ಮತ್ತು ನಮ್ಮ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದಂಥ ಇಕ್ಬಾಲ್ ಸುಜೀರ್ ಮತ್ತು ಬದರುದ್ದೀನ್ ಮತ್ತು ನಮ್ಮ ನಿಸಾರ್ ಮತ್ತು ಅನ್ಸರ್ ಅವರು ನೋಡಿ ಬರುವಾಗ ತುಂಬ ನದಿ ಪಕ್ಕದಲ್ಲಿ ಕಟ್ಟು ರಾಶಿ ಬಿದ್ದಿದೆ. ಅದು ಕೂಡಲೇ ಬಂದು ನಾವು ಅದನ್ನು ತೆಗೆಸಿ ಇಲ್ಲಿ ಮಧ್ಯದಲ್ಲಿ ಹಾಕಿ ನಾವು ಕೆಲವರದು ಪೋಸ್ಟ್ನವ್ರದ್ದು ನಮಗೆ ಮುಂಚೆವೇ ಕಂಪ್ಲೇಂಟ್ ಇತ್ತು. ಯಾವುದು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಆಗಲಿ ವೋಟ್ ಐ ಡಿ ಆಗಲಿ ಕೂಡ ನಮ್ಮ ಕೈಗೆ ಸಿಕ್ಕುವುದಿಲ್ಲ ಅಂತ ಕೂಡ ನಮಗೆ ಪೋಸ್ಟ್ ಅವ್ರದ್ದು ನಮಗೆ ಕಂಪ್ಲೇಂಟ್ ಬರ್ತಾ ಇತ್ತು. ನಾವು ಮನೆಯವರು ಒಂದು ಆಧಾರ್ ಕಾರ್ಡಿಗೆಗೋಸ್ಕರ ಮನೆಯವರು ನಾವು ಪೋಸ್ಟಲ್ಲಿ ಬರ್ತಾರೆ ಅಂತ ಕಾಯ್ತಿರುವಾಗ ಇಷ್ಟು ತನಕ ಅವರ ಮನೆಗೆ ಮುಟ್ಟದೆ ನದಿಗೆ ರಾಶಿ ಹಾಕಿ ನದಿಗೆ ಬಂದು ಹಾಕಿ ಅವರ ಒಂದು ಬೇಜವಾಬ್ದಾರಿಯನ್ನು ಮಾಡಿದೆ. ಇದನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಮೇಲಧಿಕಾರಿ ಇದ್ದಾರೆ ನಾವು ಕೂಡ ಸದಸ್ಯರಾದಂಥ ಶಾಸಕರಿಗೆ ಕೂಡ ಗಮನಕ್ಕೆ ಕೂಡ ಕೊಡ್ತೇವೆ. ಅವರಿಗೆ ಗಮನಕ್ಕೆ ಕೊಟ್ಟು ಅವರು ಅಧಿಕಾರಿಗಳ ಗಮನಕ್ಕೆ ಕೂಡ ಅವರು ಕೂಡ ಕೊಡ್ತಾರೆ. ನಮಗೆ ಇದನ್ನು ಈ ವಿಷಯದಲ್ಲಿ ಒಂದು ಜನರಿಗೆ ಬೇಕಾದ ಡಾಕ್ಯುಮೆಂಟ್ಸನ್ನು ನದಿ ಪಕ್ಕಕ್ಕೆ ಹಾಕಿ ಇದನ್ನು ಬಿಸಾಡಿದ್ದಕ್ಕೆ ಇದರ ಕೂಡಲೇ ಅವರ ಮೇಲೆ ನದಿ ಪಕ್ಕದಲ್ಲಿ ನದಿಯಲ್ಲಿ ಇದ್ದದ್ದು ರಾಶಿ ಹೊಸತು ಆಧಾರ್ ಕಾರ್ಡು ಬಡವರು ಪಾಪ ಆಧಾರ್ ಕಾರ್ಡು ಪೋಸ್ಟಲ್ಲಿ ಬರ್ತದೆ ಅಂತ ಕಾಯುವಾಗ ಅವರಿಗೆ ಆಧಾರ್ ಕಾರ್ಡ್ ಮತ್ತೆ 60 ರೂಪಾಯಿ ಕೊಟ್ಟು ಅವರು ಸೈಬರಲ್ಲಿ ತೆಗುವ ಪರಿಸ್ಥಿತಿ ಆಗಿದೆ. ಇದು ಕೂಡಲೇ ಇದರ ಮೇಲೆ ಪೋಸ್ಟ್ ಆಫೀಸ್ ಅವರ ಜವಾಬ್ದಾರಿ. ಇದರಲ್ಲಿ ಯಾರು ಇದಕ್ಕೆ ಸಂಬಂಧಪಟ್ಟು ಯಾರು ಈ ಕೆಲಸ ಮಾಡಿದ್ದಾರೆ ಅವರ ಮೇಲೆ ಅಧಿಕಾರಿಗಳು ಮೇಲಧಿಕಾರಿಗಳು ಅವರ ಮೇಲೆ ಕ್ರಮ ತೆಗಬೇಕಂತ ಕೂಡ ನಾವು ಗ್ರಾಮ ಪಂಚಾಯತಿಯ ಪರವಾಗಿ ಮತ್ತು ಸಲಹೆಯವರ ಪರವಾಗಿ ನಾವು ವಿನಂತಿಸ್ತೇವೆ. ನಮ್ಮ ಕುಟುಂಬದ ಸಮೇತ ಕುಟುಂಬದ ಎಲ್ಲ ಸದಸ್ಯರದು ಕೂಡ ಆಧಾರ್ ಕಾರ್ಡ್ ಇದರಲ್ಲಿ ನದಿಯಲ್ಲಿ ಬರ್ತಾ ಇದೆ. ಪೋಸ್ಟ್ಮ್ಯಾನ್ ಕೊಡುವ ಬದಲು ಇವಾಗ ನದಿಯಲ್ಲಿ ಬಿಸಾಡಿ ನದಿಯಲ್ಲಿ ಬರುವಂಥ ಪರಿಸ್ಥಿತಿ ಇಲ್ಲಿ ಪುದು ಗ್ರಾಮದ್ದು. ಇಲ್ಲಿ ಇದರ ಬೇಜವಾಬ್ದಾರಿಯನ್ನು ಸಂಬಂಧಪಟ್ಟ ಅಧಿಕಾರಿ ಇದರ ಮೇಲೆ ಕಠಿಣ ಕ್ರಮ ಕೈಗೊಂಡು ಇನ್ನು ಮುಂದೆ ಈ ಥರ ಆಗಬಾರ್ದಾಗಿ ಕೇಳಿಕೊಳ್ತಿದ್ದೇನೆ. ಸಾವಿರಾರು ಆಧಾರ್ ಕಾರ್ಡ್ ಎಲ್ಲ ಪುದು ಗ್ರಾಮದ ಸಾವಿರಾರು ಆಧಾರ್ ಕಾರ್ಡ್ ಕೂಡ ಇವತ್ತು ನದಿಯಲ್ಲಿ ಬರುವ ಪರಿಸ್ಥಿತಿ. ಇಲ್ಲಿ ಇಂಥ ಬೇಜವಾಬ್ದಾರಿ ಕಠಿಣ ಕ್ರಮ ಕೈಗೊಳ್ಳಬೇಕು ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಮಾಹಿತಿ ಕೊಟ್ಟರು ನಮಗೆ ಹೊಳೆಯ ನೀರಿನಲ್ಲಿ ಆಧಾರ್ ಕಾರ್ಡು ಕಟ್ಟು ಬರ್ತಿದೆ ಅಂತ. ನಾವು ಬಂದು ನೋಡುವಾಗ ತುಂಬ ಆಧಾರ್ ಕಾರ್ಡ್ ಇದೆ. ನಾವು ಇಲ್ಲಿ ಆಧಾರ್ ಕಾರ್ಡ್ ಮಾಡಿ ಕಾಯ್ತಾ ಇರುವುದು ಆಧಾರ್ ಕಾರ್ಡು ಬರ್ತದೆ ಮನೆಯಲ್ಲಿ ಅಂತ. ಅಲ್ಲಿ 125 ರೂಪಾಯಿ ಕೊಟ್ಟು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡೋದು. ಇಲ್ಲಿ ನೋಡಿದರೆ ಕಾಯ್ತಿರುವಾಗ ಆಧಾರ್ ಕಾರ್ಡು ಹೊಳೆಯಲ್ಲಿ ಹೋಗ್ತಾ ಇದೆ, ಗ್ರಾಮಕ್ಕೆ ಬಂದು ತಲುಪುವುದಿಲ್ಲ ಪಬ್ಲಿಕ್ಕಿಗೆ. ಇಂಥ ಬೇಜವಾಬ್ದಾರಿ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗಿಬೇಕಂತ ನಾವು ಕೇಳಿಕೊಳ್ತೇವೆ.